ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅಲೆನ್ ಒನ್ ಕನ್ನಡತಿ ಸುಧಾ ವ್ಲಾಗ್ಸ್. ಊರಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ನನಗಂತೂ ಕಜ್ಜಾಯ ತಿನ್ನಬೇಕು ಅಂತ ತುಂಬ ಆಸೆ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ನಾನೊಂದು ಟ್ರೈ ಮಾಡಿದೆ ಬೆಂಗಳೂರಲ್ಲೇ ಹೆಂಗೆ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಸಕ್ಕದಾಗಿ ಬಂದಿತ್ತು ಕಜ್ಜಾಯ ಮಾತ್ರ. ನೀವೇ ನೋಡ್ತಾ ಇದ್ದೀರಲ್ಲ, ನಮ್ಮ ಅತ್ತೆಗೆ ಒಂದು 4-5 ತೊಗೊಂಡೋದೆ, ನಾನೊಂದು 4-5 ಇಟ್ಕೊಂಡಿದ್ದೆ. ಹೆಂಗಾಗುತ್ತೋ ಏನೋ ಅಂತ ಸ್ವಲ್ಪನೇ ಮಾಡಿದ್ದೆ. ಈಗ ಊರಿಗೆ ಹೋಗ್ತಾ ಇದ್ದೀವಿ. ಚಂದ್ರ ಅಂತೂ ನಮ್ಮನ್ನೇ ಫಾಲೋ ಮಾಡ್ಕೊಂಡು ನಮ್ಮ ಜೊತೆಲೇ ಬರ್ತಾಯಿದೆ. ನೋಡ್ತಾ ಇದ್ದಾರಲ್ಲ, ಇವಾಗ ಯಾವುದನ್ನು ಸಣ್ಣ ಮಕ್ಕಳಿದ್ದಾಗ ಆ್ಯಕ್ಚುಲಿ ಚೆಂದ ಇತ್ತದು. ನಡ್ಕೊಂಡು ಹೋಗ್ತಾರೋ ರಾತ್ರಿ ಹೊತ್ತು ದಾರಿನಲ್ಲಿ, ಅಂದರೆ ಅಂಗಡಿಯಿಂದ ಮನೆ ಹತ್ರಕ್ಕೆ ಏನಾದ್ರು ತೊಗೊಂಬರಕ್ಕೆ ಹೋದಾಗ ನನ್ನ ಜೊತೆನೇ ಬರ್ತಾಯಿದ್ದಾನೆ ಚಂದ್ರ. ನಾನು ಮನೆಯಿಂದ ಬಗ್ ನೋಡಿದ್ರೆ ನನ್ನನ್ನೇ ಬಗ್ ನೋಡ್ತಾನೆ ನೋಡು ಕಳ್ಳ ಅಂತ ಅಂದ್ಕೊತಿದ್ವಿ. ಆ ಡೇಸ್ಗಳೇ ಒಂಥರ ಚೆಂದ ಬಿಡಿ. ಅತ್ತೆ ಇಲ್ಲಿ ಮೀನು ತೊಗೊಬಂದಿದ್ರು. ಸಾಂಬಾರು ನಾನೇ ಪ್ರಿಪೇರ್ ಮಾಡಿದೆ, ಯಾಕೆಂದರೆ ನಂಗೆ ಬರಲ್ಲ ಕಣವ ಸಾರು ರೆಡಿ ಮಾಡೋಕ್ಕೆ, ನೀನು ಮಾಡವ ಅಂತಂದರು. ಸಾಂಬಾರು ಮಾಡಿದೆ, ತುಂಬ ಚೆನ್ನಾಗಾಗಿದೆ ಸಾಂಬಾರು. ಅದರಲ್ಲೂ ಎಂಥ ಎಡವಟ್ಟು ಮಾಡಿದೆ ಅಂದರೆ ಸ್ವಲ್ಪ ಮಸಾಲೆ ರುಬ್ಬಿಟ್ಟಿದ್ದೆ, ಮತ್ತು ಇನ್ನೊಂದು ಸರಿ ರುಬ್ಬಿದೆ ಮಸಾಲೆನ, ರುಬ್ಬಿಟ್ಟು ಮಾಡಿದೆ. ಚೆನ್ನಾಗಾಗಿತ್ತು. ಇಲ್ಲಿ ಬೆಳಗಿನ ವ್ಲಾಗ್ ಇದು. ಹಾಲು ಕಾಯಿಸಿಟ್ಟಿದ್ದೀನಿ. ಇನ್ನೊಂದು ಕಡೆ ರಾತ್ರಿನ ಹಾಗಲಕಾಯಿ ತಂದಿದ್ದೆ. ಬೆಳಗ್ಗೆ ರೊಟ್ಟಿ ಮತ್ತು ಹಾಗಲಕಾಯಿ ಪಲ್ಯ ಮಾಡೋಣ ಅಂತ ಹೇಳಿಬಿಟ್ಟು. ಎಲ್ಲ ಥರ ತರಕಾರಿಗಳನ್ನೂ ನಾವು ತಿಂತೀವಿ. ಬಟ್ ಈ ಹಾಗಲಕಾಯಿ ಇದನ್ನೇನು ಮಾಡ್ತೀವಿ, ಸೈಡ್ಗೆ ಇಟ್ಬಿಡ್ತೀವಿ. ಅಯ್ಯೋ ಬೇಡಪ್ಪ ಅದರ ಸಹವಾಸ ಅಂತ ಹೇಳಿಬಿಟ್ಟು ಹಾಗಲಕಾಯಿ ತಂದಿದ್ದೆ, ಪಲ್ಯ ಮಾಡೋಣ. ಯಾಕಂದರೆ ಇಲ್ಲಿ ಎಲ್ಲರೂ ಇದ್ದಾಗ ತಿನ್ನೋದಕ್ಕೆ ಚೆಂದ ಅದು. ಇಲ್ಲ ಅಮ್ಮ ಬೆಳಗ್ಗೆನೇ ಪಾಪ ಅವರು ದನಿನ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಾಫಿ ಕುಡಿತಾರೆ ಬೆಳಗ್ಗೆನೇ. ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಥೈರಾಯ್ಡ್ ಇದೆಯಲ್ಲ, ಫಸ್ಟ್ ಟ್ಯಾಬ್ಲೆಟ್ ತೊಗೊಂಡ್ಬಿಡ್ತಾರೆ, ಆಮೇಲೆ ಅವರು ಕಾಫಿನ ಕುಡಿತಾರೆ. ಇವಾಗ ಇಲ್ಲಿ ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ. ನಮ್ಮ ಪುಟಾಣಿ ನೋಡಿ ಉಲ್ಮಿ ಹಂಗೆ ಆಗ್ಬಿಟ್ಟವನು ಇವಾಗ ಆಲ್ರೆಡಿ. ಇನ್ನು ಬಿಟ್ಟರೆ ಇನ್ನು ಸ್ವಲ್ಪ ದಿವಸ ಅಷ್ಟೇ ಸೀಮೆ ಹುಲ್ಲು ತಿಂತಾನೆ ಅವನು. ಬಟ್ ಚೆನ್ನಾಗಿದೆ ನಮ್ಮ ಕರುವಳ್ಳೆ. ನೋಡೋದಕ್ಕಂತೂ ಪುಣ್ಯಕೋಟಿ ನೋಡಿದಷ್ಟು ಖುಷಿಯಾಗುತ್ತೆ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ, ಈ ಹಾಗಲಕಾಯಿ ಪಲ್ಯನ ಈ ಥರ ಜಾಸ್ತಿ ಜನ ಇದ್ದಾಗ ಮಾಡಿದಾಗ ಸ್ವಲ್ಪನೇ ನಮಗೆ ಸಿಗುತ್ತಾ, ಇನ್ನೂ ಸ್ವಲ್ಪ ಸಿಕ್ಕಿದ್ರೆ ಬೇಕು ಅನ್ನೋಂಥ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಅದೇ ಬೆಂಗಳೂರಲ್ಲಾದರೆ ಇರೋದಿಬ್ಬರೇ, ನಾನು ನಮ್ಮ ಮನೆಯವರು. ಒಂದು ಹಾಗಲಕಾಯಿ ತಂದರೆ ಯಪ್ಪ ಇಟ್ಟ ಅಂದರೆ ನನಗೆ ಬೇಡ ಅನ್ನೋ ಥರ. ಅದಕ್ಕೆ ಇಲ್ಲಿ ತಂದು ಮಾಡ್ತಾ ಇರೋದು. ನಮ್ಮ ಹಸು ಬೆಳಗ್ಗೆನೇ ಹಿಂಡಿ ಬೂಸ ನೀರೆಲ್ಲ ಕುಡಿದ್ಬಿಟ್ಟು ಅದಕ್ಕೆ ಮುಖ ಮೂತಿ ಎಲ್ಲ ನೊಣವೆಲ್ಲ ಮೆತ್ಕೊಂಡ್ಬಿಟ್ಟಿದ್ದು. ಇಲ್ಲಿ ಅಣ್ಣ ಮನೆಯಿಂದಗಡೆ ಕಳೆ ಇತ್ತಲ್ಲ ಅಡಿಕೆ ತೋಟದಲ್ಲಿ, ಅದನ್ನ ಎಷ್ಟಾಗತ್ತಷ್ಟು ಹೊಡಿತಾ ಇದ್ದಾರೆ ಕಳೆನ. ನಿಜವಾಗ್ಲೂ ಹೇಳ್ತೀನಿ, ಬೆಂಗಳೂರು ಮತ್ತು ಹಳ್ಳಿ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡೋದಿದೆಯಲ್ಲ, ಅದು ಯಾರೇ ಆಗಿರ್ಬೋದು, ಒಬ್ಬ ಲೇಡೀಸೇ ಆಗಿರ್ಬೋದು ಅಥವಾ ಜೆಂಟ್ಸೇ ಆಗಿರ್ಬೋದು, ತುಂಬ ಕಷ್ಟ ಅಂತಲೇ ಹೇಳ್ಬೋದು. ಇದು ಪಕ್ಕದ ಮನೆಯವ್ರದ್ದು ಕರು, ಎಷ್ಟು ಕ್ಯೂಟಾಗಿದೆ ನೋಡಿ. ಇವನು ಕೂಡ ತುಂಬ ಚೆನ್ನಾಗಿದೆ. ಪುಟಾಣಿ ಕರುಗಳು ನೋಡೋದೇ ಒಂಥರ ಚೆಂದ. ಇವಾಗೆಲ್ಲ ಅಯ್ಯೋ ಮುಟ್ಟಿದ್ರೆ ಹಿಂಗಾಗುತ್ತೆ ಅಂತ ಅಂದ್ಕೊತೀವಿ. ನಾವು ಸಣ್ಣವರಿದ್ದಾಗ ತಪ್ಕೊಂಡು ಮುತ್ತಿಕ್ಕಿ ಒದ್ದಾಡಿ ಅದ್ರ ಮೇಲೇ ಅದಕ್ಕೆಲ್ಲ ಮೈಯೆಲ್ಲ ಈ ಥರ ಸೌರೋದು ಎಲ್ಲ ಎಷ್ಟು ಮಾಡ್ತಿದ್ವು. ಅವಾಗೆಲ್ಲ ಎಷ್ಟು ಹೆಲ್ದಿಯಾಗಿರ್ತಿದ್ವಿ. ಇವಾಗೆಲ್ಲ ಯಾಕೆ ಅಯ್ಯೋ ಮುಟ್ಟಿದ್ರೆ ನಮಗೆ ಫರ್ ಆಗುತ್ತೆ, ಡಸ್ಟ್ ಆಗುತ್ತೆ, ಇದಾಗುತ್ತೆ ಅನ್ನೋಂಥ ಒಂದು ಜನ್ರೇಷನ್ ಎಷ್ಟು ಚೇಂಜಸ್ ಆಗೋಯ್ತು ನೋಡಿ. ಇಲ್ಲಿ ಮೆಣಸಿನ ಗಿಡ ಎಲ್ಲ ಹಾಕಿದ್ರು. ಅಣ್ಣಂದು ಸರ್ದಿ ಮುಗೀತು, ಇವಾಗ ನಮ್ಮ ಮನೆಯವ್ರದ್ದು ಸರ್ದಿ. ಇವರು ಹೊಡಿಯೋದಕ್ಕೆ ಬಂದಿದ್ದಾರೆ. ಪಾಪ ಎಷ್ಟಾಗತ್ತೆ ಅಷ್ಟು ಮಾಡ್ತಾರೆ, ಸುಮ್ಮನಂತೂ ಕೂತ್ಕೊಳ್ಳಲ್ಲ ಊರಿಗೆ ಬಂದಾಗ. ಬಿಕಾಸ್ ಅಪ್ಪ ಇದ್ದಾಗ ಏನು ಮೇಂಟೈನ್ ಮಾಡ್ತಾಯಿದ್ರು, ಹೊಲ ಮನೆ ತೋಟ ಒಂದು ನೀಟ್ನೆಸ್ ಆಗಿರ್ಬೋದು, ಅದೆಲ್ಲ ಆದಷ್ಟು ಟ್ರೈ ಮಾಡ್ತಾರೆ ಕೊಡೋದಕ್ಕೆ. ಆ ಅಪ್ಪನ ಲೆವೆಲ್ಗೆ ಕ್ಲೀನಾಗಿ ನೀಟಾಗಿ ಮಾಡೋದಕ್ಕಾಗಿಲ್ಲ ಅಂದ್ರೂ, ಬಟ್ ದೇ ಆರ್ ಟ್ರೈಯಿಂಗ್ ದೇರ್ ಲೆವೆಲ್ ಬೆಸ್ಟ್ ಅಂತಾರಲ್ಲ, ಆ ಥರ ಮಾಡ್ತಾಯಿರ್ತಾರೆ. ಮನೆಯಿಂದಗಡೆ ರೋಸ್ ಹೂವು, ಈ ನುಗ್ಗೆ ಸೊಪ್ಪು, ಬಾಳೆಕಾಯಿ ಇವೆಲ್ಲ ಬಿಟ್ಟಿದ್ದು ನೋಡ್ತಾ ಇದ್ದೀರಲ್ಲ. ಇವತ್ತು ಊರಿಗೆ ಬಂದಿರೋ ಉದ್ದೇಶ ಏನಂತಂದರೆ, ಇದು ಬ್ಯಾಡಳ್ಳಿ ತೋಟದ ಹತ್ರ ನಾವು ಏನೂ ಹಾಕಿಲ್ಲ. ನೀವೇ ನೋಡಿದ್ರಲ್ಲ ಲಾಸ್ಟ್ ವ್ಲಾಗಲ್ಲಿ ಎಲ್ಲ ಫುಲ್ ಕಳೆ ಬೆಳ್ಕೊಂಬಿಟ್ಟಿದೆ ಹೊಲದಲ್ಲಿ. ಇಷ್ಟೊತ್ತಿಗೆ ಆಲ್ರೆಡಿ ರಾಗಿ ಹಾಕ್ಬಿಡ್ಬೇಕಾಗಿತ್ತು, ಬಟ್ ನಾವೇನೂ ಹಾಕಿಲ್ಲ, ಹಾಗೆ ಬಿಟ್ಬಿಟ್ಟಿದ್ರು ಅಮ್ಮ. ಏನಾದರೂ ಬೆಳೆ ಹಾಕಬೇಕು ಅನ್ನೋಂಥ ಒಂದು ಪ್ಲ್ಯಾನ್ ಇದೆ ಇವತ್ತು. ಹಾಗಾಗಿ ಏನಾದ್ರು ಒಂದು ಹಾಕ್ಬಿಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಎಲ್ಲರೂ ಕೂಡ ಬಂದಿದ್ದೀವಿ. ದಾಳಿಂಬೆ ಗಿಡ ನೋಡಿ, ಹೂವು ಏನು ಚೆನ್ನಾಗಿ ಬಿಟ್ಟಿತ್ತು ಅಂತ ಅಂದ್ಬಿಡಿ. ಇದು ನಾವು ನನ್ನ ಮಗ ಹುಟ್ಟಿದಾಗ ನಮಗೆ ಆ್ಯಕ್ಚುಲಿ ಅದ್ರದ್ದು ಪೆಟಲ್ಸ್ಗಳನ್ನೆಲ್ಲ ಕಿತ್ಬಿಟ್ಟು ಸಣ್ಣ ಮಕ್ಕಳು ತುಟಿಗೆ ಚೆನ್ನಾಗಿ ಅದು ಪೆಟಲ್ಸ್ನೆಲ್ಲ ಚೆನ್ನಾಗಿ ಇಸುಕ್ಬಿಟ್ಟು ತುಟಿಗೆ ಅದ್ರ ಕಲರ್ ಹಚ್ಚಿದ್ರೆ ತುಟಿ ಪಿಂಕಿಶಾಗಿ ಸಕ್ಕತ್ತಾಗಿ ಬರುತ್ತೆ ಅಂತ ಹೇಳೋರು. ನಾನು ಟ್ರೈ ಮಾಡ್ತಿದ್ದೆ, ಚೆನ್ನಾಗಿರೋದು. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ತಿಂದಿದ್ದಾಯಿತು. ರೊಟ್ಟಿ ಹಾಗಲಕಾಯಿ ಪಲ್ಯ. ಇವಾಗ ಲತಾರ್ ಮನೆ ಹತ್ರ ಬಂದಿದ್ದೀವಿ.
ಹೆಂಗ್ ಕಂಡ್ಬಿಟ್ಟೆ ಅಮ್ಮ ಅಂತಂದೆ. ನನಗಂತೂ ಹಳ್ಳಿ ಕೆಲಸಗಳು ತುಂಬ ಚೆನ್ನಾಗಿ ಬರುತ್ತೆ, ನಾನು ನಿಜವಾಗ್ಲೂ ಹೇಳಲ್ಲ. ಬಿಕಾಸ್ ಅಷ್ಟು ಡೆಪ್ತಾಗೆಲ್ಲ ಹಳ್ಳಿ ಕೆಲಸ ನಾವು ಪಳಗಿರೋರೇನಲ್ಲ. ಏನೋ ಮೇಲಿಂದ ಮೇಲೆ ನೀರು ತರೋದು, ಅಡುಗೆ ಕೆಲಸ ಮಾಡೋದು ಇವನ್ನೆಲ್ಲ ಮಾಡ್ಬೋದು. ಬಿಟ್ಟರೆ ತುಂಬ ಡೀಪಾಗಿ ಏನೇನೋ ಕೆಲಸಗಳಿರುತ್ತಲ್ಲ ಹಳ್ಳಿನಲ್ಲಿ, ಹಳ್ಳು ಬಡಿಯೋದು, ಕಾಳು ಬಡಿಯೋದು, ಹೊಲ ಮಾಡೋದು, ಹೊಲ ಕುಯ್ಯೋದು, ಅದು ಯಾವುದು ನಿಜವಾಗ್ಲೂ ಬರಲ್ಲ. ಇಲ್ಲೂ ಒಂದು ಕರು ಇದ್ದಾನೆ ನೋಡಿ, ಸಕ್ಕದಾಗಿತ್ತು ಮಾತ್ರ. ಇದು ಕ್ಯೂಟಾಗಿ ಚೆನ್ನಾಗಿತ್ತು. ನಮ್ಮಮ್ಮ ಅದಕ್ಕೆ ಹೇಳ್ತಾಯಿದ್ರು, ಅಳಕಾಯಿ ಕೊಡ್ತಾರೆ ಇಲ್ಲಿ, ಸ್ವಲ್ಪ ಅಳಕಾಯಿ ಎಲ್ಲ ಕ್ಲೀನ್ ಮಾಡ್ಕೊಬಿಡು ಅಂತ ಹೇಳ್ಬಿಟ್ಟು. ಅದಕ್ಕೆ ನನ್ನ ಮತ್ತೆ ನಮ್ಮ ಅಮ್ಮ ನಿಮ್ಮ ಕಣ್ಣಿಗೆ ಹೆಂಗೆ ಕಂಡೆ ನಾನು ಅಂತ ಕೇಳ್ತಾ ಇದ್ದೆ. ಅದಕ್ಕೇ ಬಿಕಾಸ್ ಅಷ್ಟು ಬರಲ್ಲ ಹಳ್ಳಿ ಕೆಲಸಗಳು. ಹಳ್ಳಿಗೆ ಬರ್ಬೋದು ಇರಬಹುದೇನೋ, ಅಷ್ಟು ನೀಟ್ ಬರಲ್ಲ. ಬಟ್ ಇಲ್ಲಿ ನೋಡಿ, ಇವರು ಇವಾಗ ತೊಗರಿ, ಅವರೆ ಮತ್ತು ಇದನ್ನು ಹಾಕ್ತಾಯಿದ್ದಾರೆ, ಹಳ್ಕಾಯಿ. ಈ ಮೂರನ್ನೂ ಕೂಡ ಹಾಕ್ತಾಯಿದ್ದಾರೆ. ಸುಮ್ಮನೆ ಹಂಗೆ ಬಿಡೋದು ಬೇಡ, ತಕ್ಕಲಾಗ್ಬಿಡ್ತೈತೆ ಆಮೇಲೆ ಅಂತ ಅಂದ್ಬಿಟ್ಟು ಅಮ್ಮ ಇವರಿಬ್ಬರ ಕೈಲಿ ಹಾಕಿಸ್ತಾ ಇದ್ದಾರೆ, ನಮ್ಮ ಮನೆಯವರು ಮತ್ತು ಅಣ್ಣನ ಕೈಲಿ. ಇವ್ರಿಗೆ ಕರಿಯಣ್ಣ ಗೈಡ್ ಮಾಡ್ತಾಯಿದ್ದಾರೆ. ಅಂದರೆ ಅದು ಉಳೋದಕ್ಕೆ ಬರ್ತಾಯಿಲ್ಲ ಅವ್ರಿಗೆ, ಮೆಷಿನ್ ಇದೆಯಲ್ಲ ಪಾಪ. ಅವ್ರದ್ದು ಫಸ್ಟ್ ಟೈಮ್ ಅಲ್ವಾ, ನಮ್ಮ ಮನೆಯವ್ರಿಗಾಗಲಿ ಅಣ್ಣನಿಗಾಗಲಿ ಪಾಪ ಬರ್ತಾಯಿಲ್ಲ. ಟ್ರೈ ಮಾಡ್ತಾ ಇದ್ದಾರೆ ಪಾಪಚ್ಚಿ. ಕರಿಯಣ್ಣ ಅವ್ರ ಹಿಂದಲ್ಲೇ ಹೋಗಿ ಈ ಥರ ಮಾಡು, ಈ ಥರ ಬಿಡು, ಹಗ್ಗ ಬಂದಾಗ ಈ ಥರ ಅಂತ ಹೇಳ್ಬಿಟ್ಟು ಗೈಡ್ ಮಾಡ್ತಾಯಿದ್ರು. ಆ ಥರ ಒಬ್ಬರು ಗೈಡ್ ಮಾಡೋರಿದ್ರೆ ಏನು ತೊಂದರೆ ಇಲ್ಲ, ಮಾಡ್ಬೋದು, ಕಲಿತಾರೆ. ಇಲ್ಲಿ ನೋಡಿ, ರೈತನ ಮಿತ್ರ ಎರೆಹುಳು, ಒಳಗಡೆ ಭೂಮಿ ತೆಗ್ದಂಗೆಲ್ಲ ಇವ್ರು ಆಚೆ ಬರ್ತಾಯಿದ್ರು. ಚೆನ್ನಾಗಿತ್ತು ನೋಡೋದಕ್ಕೆ. ಆದಷ್ಟು ಅವುಗಳನ್ನ ಮಣ್ಣಲ್ಲೇ ಮುಚ್ಚಬೇಕು ನೋಡ್ತಾರೆ, ಇಲ್ಲಾಂದರೆ ಯಾವ್ದಾರು ಹಕ್ಕಿ ಪಕ್ಷಿ ಬಂದಾಗ ಎತ್ಕೊಂಡು ಹೋಗ್ಬಿಡುತ್ತೆ. ಎಷ್ಟು ಎರೆಹುಳುಗಳಿರ್ತದೋ ಅಷ್ಟು ಮಣ್ಣು ಫಲವತ್ತಾಗಿ ಇರುತ್ತೆ ನಮ್ಮದು. ಆಲ್ಮೋಸ್ಟ್ ಇನ್ನೊಂದು ಮೇಲ್ಗಡೆ 2 ಪಾತಿ ಉತ್ತಿದ್ದಾರೆ, ಇದೊಂದು 3ನೇ ಪಾತಿ, ಇನ್ನೊಂದು ಕೆಳಗಡೆ ಇನ್ನೊಂದು ಪಾತಿ ಇರ್ಬೋದು ಅಷ್ಟೇ. 4 ಪಾತಿ ಇದೆ. ಇದಾದಮೇಲೆ ಇನ್ನು ಮೇಲ್ಗಡೆ ಇನ್ನೊಂದು ನಮ್ಮದು ದೊಡ್ಡ ತುಂಡ ಇದೆ, ತಾತನ ತುಂಡ ಅಂತ ಕರೀತಾರೆ ಅದನ್ನು. ಅಲ್ಲಿಗೆ ಅಮ್ಮ ಅವರೇ ಹಾಕಬೇಕು ಅಂತ ಅಂದ್ಕೊಂಡಿದ್ದಾರೆ. ಇಲ್ಲಿ ತೊಗರಿ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಅದಕ್ಕೆ ಹೇಳ್ತಾಯಿದ್ವಿ ಅಮ್ಮನಿಗೆ, ಅಯ್ಯೋ ಅಮ್ಮ ಇಷ್ಟೆಲ್ಲ ರಿಸ್ಕ್ ಏನಕ್ಕೆ, ಸುಮ್ಮನೆ ಇದ್ರೆ ಅಂದರೆ ಬೆಂಗಳೂರಲ್ಲಿ 50 ರೂಪಾಯಿ 1 kg, 100 ರೂಪಾಯಿ 1 kg ತೊಗರಿಕಾಯಿ ಸಿಗುತ್ತೆ, ಏನಕ್ಕೆ ಬೇಕೆಷ್ಟೆಲ್ಲ ರಿಸ್ಕ್ ಅಂತ ಹೇಳ್ತಾಯಿದ್ವಿ. ಉಳಿಸೋದಕ್ಕೆ ದುಡ್ಡು ಕೊಡಬೇಕು, ಇಷ್ಟೆಲ್ಲ ಶ್ರಮ ಬಿದ್ದು ಮಾಡಬೇಕು ಅಂತಂದಿದ್ದಕ್ಕೆ. ಬರೀ ಬೆಳೆಗೋಸ್ಕರ ಅಲ್ಲ ಕಣವ, ಹೊಲ ಸುಮ್ಮನೆ ಬಿಟ್ಟರೆ ಹೆಂಗೆ ಕಾಣುತ್ತೆ ಹೇಳು. ನಿಮ್ಮ ಅಪ್ಪ ಇದ್ದಾಗ ಹೆಂಗಿರ್ತಿತ್ತು, ಈಗ ಅವ್ರು ಇಲ್ಲದೆ ಹೋದಾಗ ಹೆಂಗೆ ಕಾಣುತ್ತೆ ನೋಡೋ ಜನಕ್ಕಾಗಲಿ. ಅಥವಾ ಈಗ ತಕ್ಕಲು ಬಿಟ್ಟರೆ ಏನಾಗುತ್ತೆ, ಅವ್ರಿವ್ರು ಒತ್ತರಿಸ್ಕೊತಾರೆ, ದನ ಕರ ಬಿಡ್ತಾರೆ, ಇನ್ನೊಂದು ಮತ್ತೊಂದು ಆಗ್ತಾ ಇರುತ್ತೆ. ಯಾಕೆ ಬೇಕಾವೆಲ್ಲ ತಲೆನೋವುಗಳು? ಪರವಾಗಿಲ್ಲ, 5 10 ಸಾವಿರ ಖರ್ಚಾಗಲಿ ಪರವಾಗಿಲ್ಲ, ಏನೋ ಒಂದು ನಮ್ಮದು ಒಂದು ಬೆಳೆ ಹಾಕ್ಬಿಟ್ರೆ ಸರಿ, ಅಲ್ಗೊಂದು ಸೇಫ್ಟಿ ಅನ್ನೋದು, ಉಳ್ತಾ ಇದ್ದಾರೆ, ಬಿತ್ತನೆ ಏನೋ ಒಂದು ಬೆಳೆ ಹಾಕಿದ್ದಾರೆ ಅನ್ನೋಂಥದ್ದು ಬರುತ್ತೆ ಜನಕ್ಕೆ ಅಂತ ಹಾಕ್ಸಿದ್ರು. ಮೇವು ಚೂರೆ ಐತೆ. ಅಡುಗೆ ಮಾಡ್ತಾಯಿದ್ರು. ನಾನಂತೂ ಫುಲ್ ಟುಸ್ ಹೊಡೆದೋಗಿದೆ ಹೇಳ್ಬೇಕಂದ್ರೆ. ಅಂದರೆ ಓಡಾಡಿ ಹೊಲದ ತುಂಬ ನನಗೆ ಕಾಲು ನೋವು ಬಂದಂಗೆ ಆಗೋಯಿತು. ಫೈನಲಿ ಒಂದು ಕಡೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ. ಆದರೂ ಕೆಲಸ ಇದ್ದಾಗ ನಮ್ಮ ಅತ್ತೆ ಹೇಳೋದು, ನಮ್ಮ ಮನೆಯವರು ಹೇಳೋದಲ್ಲ, ನಾವೇ ಹುಡಿಕೊಂಡು ತಡಿಕೊಂಡು ಪಟನ ಕೆಲಸ ಮುಗಿಸ್ಕೋಬೇಕು. ಇಲ್ಲಿ ಇನ್ನೊಂದು ತಾತನ ತುಂಡ ಆಯ್ತಲ್ಲ, ದೊಡ್ಡ ತುಂಡ, ಅಲ್ಲಿಗೆ ಬಂದ್ವಾ, ಅಲ್ಲಿ ಅವರೆಕಾಳು ಹಾಕ್ತಾಯಿದ್ರು, ಅಲ್ಲ ಅಳಕಾಯಿ ಹಾಕ್ತಾಯಿದ್ರು ನಮ್ಮ ಅತ್ತೆ ಸೈಡಲ್ಲಿ, ಬದಿನ ಪಕ್ಕದಲ್ಲಿ ಏನು ಮಾಡುತ್ತೆ, ಇದು ಟಿಲ್ಲರ್ ಏನೋ ಮೆಷಿನ್ ಇದೆಯಲ್ಲ, ಅದು ಉಳಲ್ಲ. ಇದನ್ನೇದ್ರೆ ಕಾಲಲ್ಲಿ ತಳ್ಳಬೇಕು. ಇದು ತುಂಬ ದೊಡ್ಡ ತುಂಡೆ ಬೇರೆ, ಈ ಥರ ಕಾಲಲ್ಲಿ ತಳ್ಳಿ ಸಾಕಾಗೋಯ್ತು ನನಗಂತೂ. ಈಗ ಯಾರು ಅಂತ ನೀವು ಕೇಳ್ಬೋದು. ಇವಳು ಬಂದು ಲತಾರ್ ಮನೇಲಿರೋದು, ಮೇಘನಾ ಅಂತ ಹೇಳ್ಬಿಟ್ಟು. ನಾವೇನಾರು ಇಲ್ಲಿ ಬ್ಯಾಟ್ರಳ್ಳಿ ಹೊಲ್ದ ಹತ್ರ ಬಂದ್ವಿ ಅಂದರೆ ಸಾಕೋಳು ನನ್ನ ಮಗನ ಜೊತೆ ಬರ್ತಾಳೆ ಪಾಪ, ಆಟ ಆಡೋದಕ್ಕೆ ಮಾಡೋದಕ್ಕೆಲ್ಲ ಅದಕ್ಕೂ. ಎಲ್ಲ ಮಾಡಿದ್ದಾಯಿತು, ಬಿತ್ತನೆ ಬೀಜಗಳನ್ನೆಲ್ಲ ಹಾಕಿದ್ದಾಯಿತು, ಅವರೆ, ತರಣಿ, ತೊಗರಿ, ಹಳ್ಳು ಎಲ್ಲ ಹಾಕಿದ್ದಾಯಿತು. ಇಲ್ಲಿ ಕರಿಯಣ ಇದ್ದವರು ಎಳ್ನೀರು ಕೊಡ್ತೀನಿ ಬನ್ನಿ ಅಂದ್ಬಿಟ್ಟು ಎಲ್ರಿಗೂ ಒಂದೊಂದು ಎಳ್ನೀರು ಕೆಚ್ಕೊಟ್ರು. ನಿಜವಾಗ್ಲೂ ಎಷ್ಟು ರಿಲೀಫ್ ಅನ್ನಿಸ್ತು ಅಂತಂದರೆ, ಒಂಥರ ಏನೋ ಶಕ್ತಿ ಬಂದಂಗೆ ಆಯಿತು. ಹೊಟ್ಟೆ ಹಸಿತಾ ಆಯಿತು ಕಾವು ಅಂತ ಹೇಳ್ಬಿಟ್ಟು ಲತಾ ಆ್ಯಕ್ಚುಲಿ ಅಡುಗೆ ಮಾಡ್ತೀವಿ ಅಂತಲೇ ಅಂದರು. ಆದರೆ ನಮ್ಮೂರಲ್ಲಿ ಒಂದು ಫಂಕ್ಷನ್ ಇತ್ತು, ನಾವು ಅಲ್ಲಿ ಊಟಕ್ಕೆ ಹೋಗಬೇಕಾಗಿತ್ತು. ಹಾಗಾಗಿ ಇಲ್ಲಿ ಕೆಲಸ ಮುಗಿಸಿ 1:30-2 ಗಂಟೆ ಆಗೇ ಹೋಯಿತು. ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಮುಗಿಸಿ ಊರಿಗೆ ಬಂದವರೆ ಕೈಕಾಲು ಮುಖ ತೊಳ್ಕೊಂಡು, ಅಪ್ಪ ನಾನ್ ವೆಜ್ ಊಟ ಬಂದ ತಕ್ಷಣ, ನಾನ್ ವೆಜ್ ಊಟ, ಬಿರಿಯಾನಿ, ಕಬಾಬ್, ಮಟನ್ ಸಾಂಬಾರು, ಮುದ್ದೆ ಎಲ್ಲನೂ ಇತ್ತು. ಸಕ್ಕತ್ತಾಗಿತ್ತು, ಯಮ್ಮಿ ಆಗಿತ್ತು ಅಂತಲೇ ಹೇಳ್ಬೋದು. ಊಟ ಭರ್ಜರಿ ಊಟ ಮಾಡಿದ್ವಿ. ಅದಾದಮೇಲೆ ಅಣ್ಣ ಅವ್ರ ಕಂಪ್ನಿನಲ್ಲಿ ಕಲ್ಚರಲ್ ಆ್ಯಕ್ಟಿವಿಟಿದೇನೋ ಕಾಂಪಿಟೇಷನ್ ಇತ್ತಂತೆ. ಸ್ವರ್ಗ ನೀ ಕಾಣುವೆ, ಲವ್ ಮೀ ಆರ್ ಹೇಟ್ ಮೀ,
ಕಿಸ್ ಮೀ ಆರ್ ಕಿಲ್ ಮೀ ಓ ಡಾರ್ಲಿಂಗ್ ಪ್ಲೀಸ್ ಡೂ ಸಮಥಿಂಗ್ ಟು ಮೀ ಡುರು ಡುರು ಕಾಂಪಿಟೇಟಿವ್ ಮಾಡಿದ್ರು, ಆ ಕಾಂಪಿಟೇಷನಲ್ಲಿ ವಿನ್ನೂ ಕೂಡ ಆದರು ಅಣ್ಣ ಈ ಒಂದು ಸಾಂಗೇನೆ. ಮತ್ತು ಕೆಲವೊಂದು ಮಿಮಿಕ್ರಿಗಳನ್ನೂ ಕೂಡ ಮಾಡಿದರು. ಎಲ್ಲದಕ್ಕೂ ಕೂಡ ಅವ್ರಿಗೆ ಅವಾರ್ಡು ಕೂಡ ಬಂತು. ಅದಾದಮೇಲೆ ನೈಟೇನೆ ನಾವು ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಬಿಕಾಸ್ ನೆಕ್ಸ್ಟ್ ಡೇ ಕೆಲ್ಸಕ್ಕೆ ಜಾಯ್ನ್ ಆಗಬೇಕಾಗಿತ್ತಲ್ಲ, ಹಾಗಾಗಿ ನೈಟೇ ರಿಟರ್ನ್ ಆದ್ವಿ. ಇದಾಗಿತ್ತು ಗಾಯ್ಸ್ ಇವತ್ತಿನ ವ್ಲಾಗ್. ಹೋಪ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.